ಹಾಯ್, ನಾನು ನಿಮ್ಮ ವಿನಯ್ ವೆಲ್ನೆಸ್ ಕೋಚ್. ನಾನು 5.5 ವರ್ಷದಿಂದ ವೆಲ್ನೆಸ್ ಕೋಚ್ ಆಗಿದ್ದೇನೆ. ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಹೆಲ್ತ್ ಸೊ ಯಾವ ರೀತಿ ಚೆನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಕೋಚಿಂಗ್ ಕೊಡ್ತಾ ಇರ್ತೀನಿ. ಸೊ ಅದು ಆನ್ಲೈನಲ್ಲಿ ತುಂಬ ಜನಕ್ಕೆ ಕೋಚಿಂಗ್ ಕೊಡ್ತಾ ಇರ್ತೀವಿ, ಮತ್ತು ಆಫ್ಲೈನಲ್ಲೂ ಕೂಡ ತುಂಬ ಜನ ಇರ್ತಾರೆ. ಹಾಗೆ ಈಗ ರೀಸೆಂಟಾಗಿ ತುಂಬ ಸ್ಟೂಡೆಂಟ್ಸ್ ಎಲ್ಲ ಸಖತ್ತಾಗಿ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ತಿದ್ದಾರೆ. ಜಸ್ಟ್ ರೀತಿ ರಿಸಲ್ಟ್ ಬರೋದಕ್ಕೆ ನಾವೆಲ್ಲ ಯಾವ ರೀತಿ ಅವ್ರಿಗೆ ಕೋಚಿಂಗ್ ಕೊಡ್ತಾ ಇರ್ತೀವಿ ಅಂದರೆ ಒಂದು ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ. ಸೊ ನೀವೇನಾದರೂ ಎಕ್ಸಸೈಸ್ ವರ್ಕೌಟ್ ಏನಾದರೂ ಹೇಳ್ಕೊಡ್ತೀರಾ ಅಥವಾ ಯೋಗ ಹೇಳ್ಕೊಡ್ತಿದ್ದೀರಾ ಅನ್ನೋದಾದರೆ ಸೊ ಅದನ್ನು ಕೂಡ ಇರುತ್ತೆ. ಯೋಗ ಮತ್ತು ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀವಿ ನೋಡಿ. ಸೊ ಮಾರ್ನಿಂಗ್ ಒಂದು 6 o'clock ಇಂದ 7 o'clock ಗಂಟೆ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ. ಬೇಕಾದ್ರೆ ನೀವು ಮಾಡ್ಬೋದು. ಏನಪ್ಪ ಇದೆಲ್ಲ ಮಾಡಬೇಕಾ ಅನ್ನೋದಕ್ಕಿಂತ ಇದೆಲ್ಲ ಮಾಡೋ ಥರನೂ ಆಗ್ತೀರ, ಸರಿನಾ? ಸೊ ಇದೆಲ್ಲ ಮಾಡಲೇಬೇಕು ಅಂತ ಏನು ಮ್ಯಾಂಡೇಟ್ರಿ ಏನಿಲ್ಲ, ಇದರಿಂದನೇ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸುಳ್ಳು, ಓಕೆನಾ? ಸೊ ಇದನ್ನೆಲ್ಲ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ನೋಡಿ. ಸಾಕಷ್ಟು ಜನ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾ ಇರ್ತೀವಿ. ಜೊತೆಗೆ ಸೊ ಒಂದು ವಾಟ್ಸಪ್ ಗ್ರೂಪ್ ಅಂತಲೂ ಮಾಡಿರ್ತೀವಿ. ಅಲ್ಲಿ ತುಂಬ ಜನ ಅವರು ಏನು ವೆಯ್ಟ್ ಲಾಸ್ ಆಗ್ತಿರ್ತಾರೆ ಅದನ್ನ ಫೀಡ್ಬ್ಯಾಕ್ ಆಗ್ತಿರ್ತಾರೆ. ಮತ್ತು ಊಟದ ಪ್ಲೇಟ್ ಮೇಯ್ನ್ಲಿ ನಿಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಊಟ ಮಾಡಬೇಕು, ಇಷ್ಟೇನ ತಿನ್ಬೇಕು, ಡಯಟ್ ಮಾಡಬೇಕಾ, ರೈಸ್ ತಿನ್ಬೇಕಾ, ರೈಸ್ ಬಿಟ್ಬಿಡ್ಬೇಕಾ, ಬರೀ ಚಪಾತಿ ತಿನ್ಬೇಕಾ, ಚಪಾತಿ ಬಿಟ್ಬಿಡ್ಬೇಕಾ, ಊಟನೇ ಬಿಟ್ಬಿಡ್ಬೇಕಾ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಎಲ್ಲನೂ ಕೂಡ ತಿನ್ಕೊಂಡು ಯಾವ ರೀತಿ ನೋಡಿ ಅವ್ರದ್ದು ಊಟದ ಪ್ಲೇಟ್ಗಳು ನೋಡಿ ಯಾವ ರೀತಿ ಆಗ್ತಿದ್ದಾರೆ, ಡಿಸೈನ್ ಇನ್ನೂ ಚೆನ್ನಾಗಿ ಊಟ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಚೆನ್ನಾಗಿ ಪ್ಲೇಟಲ್ಲಿ ಹಾಕ್ತಿರ್ತಾರೆ. ಮತ್ತು ಅವ್ರು ಏನು ಶೇಕ್ ಕುಡಿತಿರ್ತಾರೆ, ಫ್ರೆಶ್ ಕುಡಿತಿರ್ತಾರೆ ಅಥವಾ ಸಂಜೆ ಕುಡಿತಿರ್ತಾರೆ. ಸೊ ಅವ್ರು ಏನೇನೆಲ್ಲ ಇಂಟೆಕ್ ಮಾಡ್ತಿರ್ತಾರೆ ಅಂತ ಆ ಗ್ರೂಪಲ್ಲಿ ಹಾಕ್ತಿರ್ತಾರೆ. ಅದರಲ್ಲಿ ನೀವು ಕೂಡ ಇರೋದ್ರಿಂದ ನಿಮಗೂ ಒಂದು ಗೊತ್ತಾಗ್ತಾ ಇರುತ್ತೆ, ಇದನ್ನೆಲ್ಲ ನಾವು ಮಾಡ್ಬೋದು. ಇದು ತುಂಬ ಸಿಂಪಲ್ ನೋಡಿ. ಎಲ್ಲ ಹೊಟ್ಟೆ ತುಂಬ ಊಟ ಎಲ್ಲ ಮಾಡಿಕೊಂಡು ಈ ರೀತಿ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ. ಮತ್ತು ಇದೆಲ್ಲ ಮಾಡಾದ್ಮೇಲೆ ರಿಸಲ್ಟ್ ಬರಬೇಕಲ್ಲ, ಆ ರಿಸಲ್ಟ್ ಬಂದಮೇಲೆ ಅದೇ ಗ್ರೂಪಲ್ಲಿ ಅವ್ರು ಶೇರ್ ಮಾಡ್ತಾರೆ. ಸೊ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಎಲ್ಲ ಬರ್ತಿದೆ. ಪರ್ಸ್ನಲಿ ನನಗೂ ಕಳಿಸ್ತಾರೆ, ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಅವರು ಏನು ವೆಯ್ಟ್ ಲಾಸ್ ಆಗಿರ್ತಾರೆ 500 ಗ್ರಾಮ್ ಒಂದೊಂದು ದಿವಸಕ್ಕೂ ಅರ್ಧ kg 1 kg 1.5 kg ಎಲ್ಲ ವೆಯ್ಟ್ ಲಾಸ್ ಎಲ್ಲ ಆಗ್ಬೋದು. ಸೊ ಆ ಥರ ಎಲ್ಲ ವೆಯ್ಟ್ ಲಾಸ್ ಎಲ್ಲ ಮಾಡಿಕೊಂಡು ಅವರು ಗ್ರೂಪಲ್ಲಿ ಶೇರ್ ಮಾಡ್ತಿರ್ತಾರೆ. ಸೊ ಅವ್ರು ಏನು ಮಾಡಿದ್ರು ಅನ್ನೋದನ್ನ ಫೀಡ್ಬ್ಯಾಕ್ ಆಗ್ತಿರ್ತಾರೆ, ವಾಯ್ಸ್ ಮೆಸೇಜ್ ಆಗ್ತಿರ್ತಾರೆ. ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಮತ್ತು ನಾನು ಪರ್ಸ್ನಲಿ ನಿಮ್ಗೆ ಕೋಚಿಂಗ್ ಕೊಡ್ತಿರ್ತೀನಿ. ಸೊ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಎಕ್ಸಸೈಸ್ ಬೆಳಗ್ಗೆಯಿಂದ ಡೈಲಿ ರೊಟೀನ್ ಬಗ್ಗೆ ನಾನು ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತಾ ಇರ್ತೀನಿ. ಸೊ ಏನೋ ವೆಯ್ಟ್ ಲಾಸ್ ಆಗಬೇಕು ಇವತ್ತು ಮಾಡಿದ್ದಲ್ಲ, ಮತ್ತು ವೆಯ್ಟ್ ಲಾಸ್ ಆದಮೇಲೆ ಮೇಂಟೈನ್ ಮಾಡೋದು ಹೇಗೆ ಎಲ್ಲನೂ ಹೇಳ್ಕೊಡ್ತಾ ಇರ್ತೀವಿ, ಡೋಂಟ್ ವರಿ. ಸೊ ನೋಡಿ, ಈ ಫಿಟ್ ಅವರ್ ಎಕ್ಸಸೈಸ್ ಆಗಿರ್ಬೋದು, ಊಟದ್ದು ಟೈಮಿಂಗ್ಸ್ ಆಗಿರ್ಬೋದು, ಮತ್ತು ಅವರು ಯಾವ ರೀತಿ ಶೆಡ್ಯೂಲ್ನ ನಾವು ಮಾಡಬೇಕು ಎಲ್ಲನೂ ನಾವು ನಮ್ಮ ವೈಫು ಹೇಳ್ಕೊಡ್ತಾ ಇರ್ತೀವಿ. ಚೆನ್ನಾಗೆಲ್ಲ ವೆಯ್ಟ್ ಲಾಸ್ ಎಲ್ಲ ಆಗ್ತಿರ್ತಾರೆ. ಮತ್ತು ವೆಯ್ಟ್ ಗೇನು ಅಷ್ಟೇ, ವೆಯ್ಟ್ ಗೇನ್ಗೆ ಅಂತಲೇ ಸಪ್ರೇಟಾಗಿ ಕೋಚಿಂಗ್ ಎಲ್ಲ ಕೊಡ್ತಿರ್ತೀವಿ. ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಮಾಡ್ತಿರ್ತೀವಿ. ಮತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಆಗಿರ್ಬೋದು, ಮತ್ತು ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್, ಹೆಲ್ತ್ ವೈಸು ಎಲ್ಲ ಥರನೂ ಕ್ಲಾಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಪರ್ಸ್ನಲಿ ಗೈಡ್ಲೈನ್ಸ್ ಕೊಡ್ತಾ ಇರ್ತೀವಿ. ಸೊ ಊಟ, ನೀರೆಷ್ಟು ಕುಡಿಬೇಕು, ಯಾವ ರೀತಿ ಎಲ್ಲದ್ರ ಬಗ್ಗೆನೂ ನಿಮಗೆ ಸಂಪೂರ್ಣವಾಗಿ ಮಾಹಿತಿನೂ ಸಿಗುತ್ತೆ, ಕೋಚಿಂಗು ಸಿಗುತ್ತೆ, ರಿಸಲ್ಟ್ ಆಟೋಮೆಟಿಕಲಿ ಬರುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ರಿಸಲ್ಟ್ ಬರದೇ ಇರುತ್ತಾ, ರಿಸಲ್ಟು ಕೂಡ ಬರುತ್ತೆ. ಸೊ ರಿಸಲ್ಟ್ ಬಂದಮೇಲೆ ಒಬ್ಬೊಬ್ಬರು 5 kg 10 kg ನೋಡ್ತಾ ಇದ್ರಲ್ಲ, 5 kg 10 kg 15 kg 19 kg ನೋಡಿ, ಇವ್ರು ಯಾರೋ 3 ತಿಂಗಳಿಗೇನೆ 19 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಈ ಥರ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿರೋರ್ದೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಬೇಕಾದ್ರೆ ನೀವು ಆ ವಿಡಿಯೋಸ್ ಎಲ್ಲ ನೋಡ್ಬೋದು. ಮತ್ತೆ ಅದಕ್ಕಿಂತ ಮುಂಚೆ ಎಲ್ಲಂದ್ರಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಸಿಗಲ್ಲ, ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ. ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ಸ್ ಯಾವುದು ಅಂತ ವಿಡಿಯೋನು ಕೂಡ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು. ಪ್ರತಿಯೊಂದಕ್ಕೂ ನಿಮ್ಗೆ ಏನು ಡೌಟ್ಸ್ ಇದೆ ಅಥವಾ ಏನೋ ಒಂದು ಕ್ಲಾರಿಫಿಕೇಶನ್, ಏನೋ ಒಂದು ಹುಳ ಇರುತ್ತೆ ತಲೆಯಲ್ಲಿ, ಅಯ್ಯೋ ಯಾವುದೋ ಕ್ವಶನ್ಗೆ ಆನ್ಸರ್ ಸಿಕ್ಕಿರಲ್ಲ, ಎಲ್ಲ ಕ್ವಶನ್ಗೂ ಆನ್ಸರ್ ಸಿಗುತ್ತೆ. ಇನ್ನು ಇದೆಲ್ಲ ನೋಡಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಓಕೆನಾ? ಸೊ ನೆಕ್ಸ್ಟು ಮಕ್ಳಿಗೂ ಕೂಡ ನ್ಯೂಟ್ರಿಷನ್ ಇದೆ ನೋಡಿ. ಸಾಕಷ್ಟು ಜನ ಮಕ್ಕಳೆಲ್ಲ ನ್ಯೂಟ್ರಿಷನ್ ತೊಗೊಳ್ದು, ಅವ್ರಿಗೆ ಅಂತಲೇ ಚೈಲ್ಡ್ ನ್ಯೂಟ್ರಿಷನ್ ಅಂತಲೇ ಇದೆ, ಕಿಡ್ಸ್ ನ್ಯೂಟ್ರಿಷನ್, ಡೈನೋ ಶೇಕ್ ಅಂತಲೇ ಇದೆ. ಸೊ ಅದನ್ನು ಅವ್ರಿಗೆ ಪರ್ಸನಲೈಸ್ ಮಾಡ್ತಿರ್ತೀವಿ. ಒಂದು ಸ್ನ್ಯಾಕ್ಸ್ ಥರ ಅವ್ರಿಗೆ ಕೊಡೋದ್ರಿಂದ ಅವರು ಇಮ್ಯುನಿಟಿ, ಗ್ರೋತು, ಬೆಳವಣಿಗೆ, ಒಂಥರ ಎಲ್ಲ ರೀತಿಯಿಂದನೂ ಮೆಮೊರಿ ಪವರ್ ಎಲ್ಲ ರೀತಿಯಿಂದನೂ ಅವರು ಚೆನ್ನಾಗಿ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಐಡಿಯಲ್ ವೆಯ್ಟಿಗೆ ಬಂದಮೇಲೂ ಕೂಡ ಅದನ್ನ ಹೆಂಗೆ ಮೇಂಟೈನ್ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದೇ ಥರ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ, ನನಗೆ ಕೋಚ್ ಇಲ್ಲ ಅಥವಾ ನನಗೇನೋ ಯೂಟ್ಯೂಬ್ ವೀಡಿಯೋ ನೋಡಿದೆ ನಾನೇನೋ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ, ಇಲ್ಲ ಇಂಟ್ರೆಸ್ಟ್ ಸೀರಿಯಸ್ಸಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋದಿದ್ದರೆ ನಿಮ್ಮ ತಲೆಯಲ್ಲಿ,
ಸೊ ನೀವು ಮಾಡಬೇಕಾದ್ರೆ ಇಷ್ಟೇ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನು ಬೇಕೋ ಡೌಟ್ಸ್ ಆಗಿರ್ಬೋದು, ಇಟ್ಸ್ ಓಕೆ, ಡೌಟ್ಸು ಕ್ಲಾರಿಫಿಕೇಶನ್ ಆಗಿರ್ಬೋದು, ಅಥವಾ ಹೆಂಗೆ ವೆಯ್ಟ್ ಲಾಸ್ ಮಾಡೋದು, ಅಥವಾ ಈ ಪ್ರಾಡಕ್ಟ್ಸ್ ಏನಿದೆ ಎಲ್ಲನೂ ತಿಳ್ಕೊಂಡು ಶುರು ಮಾಡಿ, ಓಕೆನಾ. ಸೊ ಏನೇ ಒಂದು ತಲೆಯಲ್ಲಿ ಏನೇನೋ ಕ್ವಶನ್ಸ್ ಎಲ್ಲ ಇರುತ್ತೆ, ಸರ್ ಇದನ್ನ ತಗೊಳ್ತಾನೆ ಇರಬೇಕಾ, ಬಿಟ್ಟರೆ ದಪ್ಪ ಆಗಲ್ವಾ, ಅಥವಾ ಏನೇನೋ ಪರವಾಗಿಲ್ಲ, ಇಟ್ಸ್ ಓಕೆ. ನಿಮ್ಮ ಹತ್ರ ಕ್ವಶನ್ ತುಂಬ ಇರ್ಬೋದು, ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ಸೊ ಜೊತೆಗೆ ನಿಮಗೆ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಾದ್ಮೇಲೆ ಇನ್ನೇನು ತಡ, ಶುರು ಮಾಡಿ. ನಿಮ್ಗೆ ಈ ಥರ ರಿಸಲ್ಟ್ ನೋಡಿ ಸಾಕಷ್ಟು ಜನ ವೆಯ್ಟ್ ಲಾಸಲ್ಲಿ ಆಗ್ತಾನೆ ಇದ್ದಾರೆ. ಸೊ ನಾನು 5.5 ವರ್ಷದಿಂದ ಟ್ರೈನಿಂಗ್ನ ಕೋಚಿಂಗ್ನ ನಾನು ತಗೊಳ್ತಾ ಆಮೇಲೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರ್ತಾನೆ ಇದೆ, ನೋಡ್ತಾ ಇದ್ದಾರೆ. ಸೊ ನಮ್ಮ ಸೆಂಟರ್ಗೆ ತುಂಬ ಜನ ಬರ್ತಾ ಇರ್ತಾರೆ ನೋಡಿ, ಅದರಲ್ಲೂ ತುಂಬ ಜನ ಡಾಕ್ಟ್ರು ಅಂತ ಬರ್ತಾರೆ, ಡಾಕ್ಟರ್ ತನುಜ ಅಂತ. ಅದೇ ಥರ ಇಂಜಿನಿಯರ್, ದೊಡ್ಡವರು, ಚಿಕ್ಕವರು, ವಯಸ್ಸಾದವರು, ಮಕ್ಕಳು, ಪ್ರೆಗ್ನೆನ್ಸಿ ಟೈಮಲ್ಲಿ ಇರೋರು ಬರ್ತಾ ಇದ್ದಾರೆ. ಮತ್ತು ಪ್ರೆಗ್ನೆನ್ಸಿ ಎಲ್ಲ ಆಯಿತು, ಡೆಲಿವರಿನೂ ಆಗಿರ್ತಾರೆ, ದಪ್ಪ ಆಗೋಗಿರ್ತಾರೆ, ಅವರು ಕೂಡ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ಬೋದು. ಸೊ ಪ್ರತಿ ಒಬ್ರಿಗೂ ಅವಕಾಶ ಇದೆ ಇಲ್ಲಿ. ಸೊ ಈ ವಿಡಿಯೋ ಎಲ್ಲ ನೋಡಿಕೊಂಡು ಸಾಕಷ್ಟು ಜನ ಬಂದಿದ್ದೀರಾ. ಅದರಲ್ಲೂ ಚಿತ್ರದುರ್ಗ, ರಾಯಚೂರು, ಗದಗ, ಬೀದರು, ಮೈಸೂರು, ಮಂಡ್ಯ, ಬೆಂಗಳೂರು, ಸಾಕಷ್ಟು ಕಡೆಯಿಂದೆಲ್ಲ ಬಂದು ಚೆನ್ನಾಗಿ ರಿಸಲ್ಟ್ಸ್ ಎಲ್ಲ ತಗೊಳ್ತಿದ್ದಾರೆ. ಅದೇ ಥರ ಫೀಡ್ಬ್ಯಾಕ್ ಎಲ್ಲ ಆಗ್ತಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ. ಇನ್ನೂ ಸಾಕಷ್ಟು ಜನ ಈ ವಿಡಿಯೋಸ್ ಎಲ್ಲ ನೋಡ್ತಿರ್ತೀರಾ. ನಿಮಗೂ ಏನಾದರೂ ಕೇಳೋದಿದೆ ಡೈರೆಕ್ಟಾಗಿ ಕಾಲ್ ಮಾಡಿ, ಮೆಸೇಜಲ್ಲೇ ಹಾಕಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ನಾವೇನೋ ಮಾಡ್ತಿರ್ತೀವಿ. ಅದಕ್ಕೆ ನಿಮಗೆ ಏನಾದರೂ ಇತ್ತು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ, ನೀವು ರಿಸಲ್ಟ್ ತಗೊಳ್ಳಿ, ನೀವು ಕೂಡ ಫೀಡ್ಬ್ಯಾಕ್ ಹಾಕಿ. ಅಲ್ಲಿ ತುಂಬ ಖುಷಿ ಆಗುತ್ತೆ, ಬಂದಿರೋರಿಗೆ ಚೆನ್ನಾಗಿ ರಿಸಲ್ಟ್ಸ್ ಬರ್ತಿದೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಯ್ ಫ್ರೆಂಡ್ಸು, ಇಷ್ಟೊತ್ತು ಈ ವಿಡಿಯೋದೆಲ್ಲ ನೋಡಿದ್ದೀರಾ, ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾನೆ ಇರ್ತೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಈ ಕನ್ನಡ ಚಾನಲ್ಗೆ ಇನ್ನಷ್ಟು ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಸಾಕಷ್ಟು ವಿಡಿಯೋಸ್ ಎಲ್ಲ ಮಾಡೋದಿದೆ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.